ಹಾಯ್ ಸ್ನೇಹಿತರೆ, ನಮಸ್ತೆ, ಗುಡ್ ಮಾರ್ನಿಂಗ್. ನಾನಿವತ್ತು ನಮ್ಮ ಗಾಡಿ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿತ್ತು. ನಡ್ಕೊಂಡು ಅದಕ್ಕೆ ಹೋಗ್ತಾ ಇದ್ದೀನಿ. ನಾನಿವತ್ತು ಹೆಸರು ಅಂತ ಸಪ್ತಗಿರಿ ಬಡಾವಣೆ ರೋಡಲ್ಲಿ ಹೋಗ್ತಾಯಿದ್ದೀನಿ. 40 ಫೀಟ್ ರೋಡ್ ಇದು. ನನ್ನ ಗಾಡಿ ಈಗ ರೈಲ್ವೆ ಸ್ಟೇಷನ್ ಹತ್ರ ಹಾಕಿ ಬಂದಿದ್ದೀನಿ. ಇನ್ನೊಂದು ಗಾಡಿ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿತ್ತು. ಹಾಕ್ಸ್ಬಿಟ್ಟು ತಗೊಂಡೋಗಿ ಮನೆ ಹತ್ರ ನಿಲ್ಲಿಸ್ಬಿಟ್ಟು ಈಗ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ಅದಕ್ಕೆ ಇದೊಂದು ಹೋಗಿ ನೋಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ. ಏನು ಮಾಡೋಕ್ಕಲ್ಲ, ಎಮರ್ಜೆನ್ಸಿಯಿಂದಾಗ ಗಾಡಿಗಳು ನೋಡ್ಕೊಳ್ಳಿಲ್ಲ ಅಂದರೆ ಹಿಂಗೆ ಆಗ್ತದೆ. ಈ ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದರೆ ಟೆನ್ಷನ್ ಮೇಲೆ ಟೆನ್ಷನ್ಗಳು ಆಗಿಬಿಡ್ತವೆ. ಅದಕ್ಕೆ ಅಮಾವಾಸ್ಯೆ ಪೌರ್ಣಮಿಲಿ ಭಾಳ ಹುಷಾರಾಗಿರಬೇಕು. ವಂಗೆ ಸೊಪ್ಪು, ಬೇವಿನ ಸೊಪ್ಪು ಅಂತ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಪೆಟ್ರೋಲ್ ಆಟೋಮೆಟಿಕ್ಕಾಗಿ ಖಾಲಿ ಆಗಿಬಿಡ್ತವೆ, ಪಂಚರ್ ಆಗಿಬಿಡ್ತವೆ. ಬೇಸಿಗೆ ಟೈಮಲ್ಲಿ ಭಾಳ ಹುಷಾರಾಗಿರ್ಬೇಕು. ನನ್ನ ಗಾಡಿಗೆ ಅದೇ ಆಗೈತೆ. ಪಂಚರ್ ಆಗಿಬಿಡ್ತವೆ, ಏನೋ ಪ್ರಾಬ್ಲಮ್ಮು. ಮೊನ್ನೆಲ್ಲ ರೆಡಿ ಮಾಡಿಸಿದ್ದೀನಿ, ಆದರೂ ಪ್ರಾಬ್ಲಮ್. ಹುಷಾರಾಗಿರ್ಬೇಕು ಸ್ನೇಹಿತರೆ. ಬೇಸಿಗೆಗಾಲದಲ್ಲಿ ಗಾಡಿಗಳ ಟೈರು ಪಂಚರ್ ಆಗೋದು. ಮೊನ್ನೆ ಲಾಸ್ಟ್ ಟೈಮ್ ಒಂದಿನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ, ಆಟೋಮೆಟಿಕ್ಕಾಗಿ ಗಾಡಿ ಕೈ ಕೊಟ್ಬಿಡ್ತು. ಹುಷಾರಾಗಿರ್ಬೇಕು. ಟೂ ವೀಲರ್ ಆಗಲಿ 4 ವೀಲರ್ ಆಗಲಿ ಯಾವುದೇ ವೀಲ್ಗಳಾದ್ರೂ ಲಾಸ್ಟಿಗೆ ನಟರಾಜ ಟ್ರಾವೆಲ್ಸಿಗೆ ತಂದುಬಿಡ್ತಾವೆ ನಮ್ಮನ್ನು. ಈಗ ನೋಡಿ, ನಮ್ಮ ನಟರಾಜ ಟ್ರಾವೆಲ್ಸಿಗೆ ತಂದೈತೆ. ಗಾಡಿಗಳು ಭಾಗ್ಯ, ಸಿದ್ದರಾಮಣ್ಣವ್ರ ಭಾಗ್ಯ ಇರಲಿ. ನಮಗೆ ಗಾಡಿ ಕೊಟ್ಟಿರೋ ಭಾಗ್ಯ. ನಡ್ಕೊಂಡೋಗೋ ಭಾಗ್ಯ ಕೊಟ್ಬಿಟ್ಟಿದ್ದಾರೆ. ಹೆಲ್ಮೆಟ್ ಬೇರೆ ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಹೀಗಾಗಿ ಕ್ಯಾಮ್ರಾ ಶೇಕ್ ಆಗ್ತಿರ್ತದೆ. ಸ್ನೇಹಿತರೆ, ಬೇಜಾರು ಮಾಡ್ಕೊಂಬೇಡಿ. ಕಾಂಪೌಂಡ್ ಕೃಷ್ಣಪ್ಪ ಅಲ್ಲೇ ಹೋಗಿ ನಟರಾಜ ಟ್ರಾವೆಲ್ಸ್ ಇವತ್ತು ನಮ್ಮ ಭಾಗ್ಯ. ರೈಲ್ವೆ ಸ್ಟೇಷನ್ ತನಕ ನಡೀಬೇಕು ಇವಾಗ. ಇವತ್ತು ನಮ್ಮ ಭಾಗ್ಯ ಅದೇನೆ, ನಟರಾಜ ಟ್ರಾವೆಲ್ಸ್. ನಡೆದು ಕಾಲೆಲ್ಲ ನೋವು ಬರ್ತದೆ ಈಗ. ಅಲ್ಲಪ್ಪ, ಅಮಾವಾಸ್ಯೆ ಏನೇನು ಕೊಡ್ತದೆ ನೋಡಿ ಇವತ್ತು ನಮಗೆ. ಅಮಾವಾಸ್ಯೆ ಗಿಫ್ಟ್ ಇದು. ಈಗ ನಮಗೆ
ಅಮಾವಾಸ್ಯೆ ಗಿಫ್ಟ್. ಶಿವರಾತ್ರಿ ಆದಮೇಲೆ ಬಂದಿದೆ ಅಮಾವಾಸ್ಯೆ, ನಮಗೆ ಗಿಫ್ಟ್ ಆಗಿದೆ. ನಡೆದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಡೀತಾ ಇರೋದು ಸ್ನೇಹಿತರೆ. ಆಟೋದಲ್ಲಿ ಹೋಗ್ಬೋದು. ಜೀವನ ನಮ್ಗೆ ಅರ್ಥ ಆಗಬೇಕಲ್ಲ ಸ್ನೇಹಿತರೆ, ಹಂಗಾಗಿ ನಾವು ನಡೆಯೋದು. ಮನುಷ್ಯನ ಜೀವನ ಎಷ್ಟು ಕಷ್ಟ ಐತೆ ಅನ್ನೋದು ಗೊತ್ತಾಗ್ಬೇಕಲ್ಲ. ಎಲ್ಲ ನಡ್ಕೊಂಡು ಹೋದ್ರೆ ಗೊತ್ತಾಗೋದು. ಇಲ್ಲ ನಮಗೆ ಕಾಲ ನೋಡಿದ್ರೆ ಹಂಗೆ ಹೋಗ್ತಾರೆ ಆಟೋದವ್ರು. ನಡ್ಕೊಂಡು ಹೋದ್ರೆ ಪಕ್ಕಾಗೆ ಹೋಗ್ತಾರೆ. ಭಾಳ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗ್ಬೇಕಾರೆ ಒಂಚೂರು ಮಾರಿದ್ರೆ ಗೂದ್ಗಂಡೇ ಹೋಗ್ಬಿಡ್ತಾರೆ. ಆದಷ್ಟು ನಾವು ಸೈಡಲ್ಲೇ ಹೋಗ್ಬೇಕು. ಆಟೋದವ್ರು ಏನಿಲ್ಲ, ಕೈ ಕಾಲ ತಲೆಗೆ ಕೊಯ್ಬಿಡ್ತಾರೆ ಅಂಥ ಆಟೋದವ್ರು ನಮ್ಮ ಸ್ನೇಹಿತರು. ಕೆಲವರು ಎಲ್ಲರೂ ಒಂದು ಹೇಳೋಕ್ಕಾಗಲ್ಲ, ಕೆಲವ್ರು ಹಂಗೆ ಮಾಡ್ತಾರೆ. ಹುಷಾರಾಗಿ ಹೋಗ್ಬೇಕು. ಯಾಕೆಂದರೆ ಅವ್ರಿಗೂ 10 ರೂಪಾಯಿ ದುಡಿಬೇಕು, ಅವ್ರ ಫ್ಯಾಮಿಲಿ ಸಾಕಬೇಕಲ್ಲ ಸ್ನೇಹಿತರೆ, ಬಾಡಿಗೆ ಕಟ್ಟಬೇಕು, ಎಲ್ಲ ಇರುತ್ತೆ. ಜೀವನ ಮನುಷ್ಯನಿಗೆ ಭಾಳ ಕಷ್ಟ. ಎಲ್ಲ ಹೊಸ ಮಲೆನಾಡು ಗಿಡ್ಡು. ಮಲೆನಾಡು ಗಿಡ್ಡು ತುಮಕೂರಲ್ಲಿದೆ ಹುಡುಗರು ನೋಡಿ ದಿನ ಡೈಲಿ ನಡೀತಾರೆ. ಆದರೆ ಅವ್ರು ನನ್ಗಿಂತ ಎಷ್ಟು ಮುಂದೆ ಇದ್ದಾರೆ. ನಮಗೆ ಆಲೇ ಕಾಲು ನೋವು ಬರ್ತಾಯಿದೆ, ರೂಢಿ ಇಲ್ಲ. ಕೆಲವು ಟೈಮ್ ನಡೀತೀವಿ, ಕೆಲವು ಟೈಮ್ ನಡೆಯಲ್ಲ. ಅದಕ್ಕೆ ರೆಗ್ಯುಲರಾಗಿ ನಡೀತಾಯಿದ್ರೆ ಭಾಳ ಒಳ್ಳೆಯದು. ಒಂದಿನ ನಡೀತೀವಿ, ಒಂದಿನ ನಡೆಯಲ್ಲ. ಈಗ ಕಾಲು ನೋವು ಗೊತ್ತಾಯ್ತು ನೋಡಿ ನಮ್ಗೆ ಆಲೇ. ಯಾವಾಗಲೂ 2 ವೀಲರಾಗಿ ಓಡಾಡೋದಕ್ಕೆ ಈಗ ಪ್ರತಿದಿನ 2-3 ಕಿಲೋಮೀಟ್ರು ನಮ್ಮ ಏನೋ ಪರ್ಸ್ನಲ್ ಕೆಲಸಗಳು ಇರ್ತಾವಲ್ಲ, ಹಾಲು ತರೋದು, ತರಕಾರಿ ತರೋದು, ಮನೆಗೆ ದಿನಸಿ ತರೋದು, ಇಂಥವಕ್ಕೆಲ್ಲ ವಾಕ್ ಮಾಡ್ಬೇಕು ಸ್ನೇಹಿತರೆ. ಆವಾಗ ನಮಗೂ ಸ್ವಲ್ಪ ವ್ಯಾಯಾಮ ಆಗುತ್ತೆ ದೇಹಕ್ಕೆ.